ಮಾರ್ಗಶಿರ ಮಾಸದ ಶುಕ್ರ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಅಂತಾನೂ ಕರೀತಾರೆ. ಪೂರ್ವಜರ ಕೃಪೆ ಮತ್ತು ಲಕ್ಷ್ಮಿ ಅನುಗ್ರಹಕ್ಕೆ ಶ್ರೇಷ್ಠ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಕಾಲ, ತಿಥಿ ಮತ್ತು ವ್ರತಗಳಿಗೆ ಅಪಾರ ಮಹತ್ವವಿದೆ. ಇವುಗಳಲ್ಲಿ ಅಮಾವಾಸ್ಯೆ ತಿಥಿಗೆ ವಿಶಿಷ್ಟ ಸ್ಥಾನವಿದೆ. ಅಮಾವಾಸ್ಯೆ ದಿನವನ್ನು ಪಿತೃದೇವತೆಗಳ ಆರಾಧನೆಗೆ ಅತ್ಯಂತ ಪವಿತ್ರವೆಂದು ಶಾಸ್ತ್ರಗಳು ವರ್ಣಿಸಿವೆ. ಇಂತಹ ಅಮಾವಾಸ್ಯೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶುಕ್ರವಾರದಂದೇ ಬಂದಾಗ ಅದನ್ನು ಶುಕ್ರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಅಮಾವಾಸ್ಯೆ ತಿಥಿಯನ್ನು ಶಾಸ್ತ್ರಗಳಲ್ಲಿ ಎಳ್ಳು ಅಮಾವಾಸ್ಯೆ ಎಂಬ ಹೆಸರಿನಿಂದ ಕೂಡ ಸ್ಮರಿಸಲಾಗುತ್ತದೆ. ಈ ದಿನದ ವಿಶೇಷತೆ ಕೇವಲ ತಿಥಿಯಲ್ಲದೆ ಅದರ ಹಿಂದೆ ಅಡಗಿರುವ ಧಾರ್ಮಿಕ ಹಾಗೂ ಆತ್ಮೀಯ ತತ್ವದಲ್ಲಿದೆ. ಜೀವನದಲ್ಲಿ ಎಷ್ಟೇ ಸಂಪತ್ತು, ಸುಖೋಪಭೋಗಗಳಿದ್ದರೂ ಪೂರ್ವಜರ ಆಶೀರ್ವಾದವಿಲ್ಲದೆ ನಿಜವಾದ ನೆಮ್ಮದಿ ದೊರೆಯುವುದಿಲ್ಲ ಎಂದು ನಮ್ಮ ಪುರಾಣಗಳು ತಿಳಿಸುತ್ತವೆ. ಮನೆತನದಲ್ಲಿ ಅಶಾಂತಿ, ಸಾಲದ ತೊಂದರೆ, ಹಣ ನಿಲ್ಲದ ಸಮಸ್ಯೆ, ಮನಸ್ಸಿನ ಗೊಂದಲ ಇತ್ಯಾದಿ ಉಂಟಾಗಿರುವುದಕ್ಕೆ ಪಿತೃದೋಷವು ಒಂದು ಕಾರಣವಾಗಿರಬಹುದು ಎಂಬ ನಂಬಿಕೆ ಇದೆ. ಇಂತಹ ದೋಷಗಳಿಂದ ಮುಕ್ತಿಯಾಗಲು ಅಮಾವಾಸ್ಯೆಯ ದಿನ ಪಿತೃ ಕಾರ್ಯಗಳನ್ನು ನೆರವೇರಿಸುವುದು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿನ ನಮ್ಮ ಪಿತೃದೇವತೆಗಳು ಭೂಮಿಗೆ ಆಗಮಿಸಿ ತಮ್ಮ ವಂಶಸ್ಥರ ಪ್ರಾರ್ಥನೆ ಹಾಗೂ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಆದ್ದರಿಂದ ಈ ದಿನ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚುವುದು ಅತ್ಯಂತ ಪುಣ್ಯಕರ. ದಕ್ಷಿಣ ದಿಕ್ಕು ಪಿತೃಗಳಿಗೆ ಸಂಬಂಧಿಸಿದ ದಿಕ್ಕು ಎಂದು ಹೇಳಲಾಗಿದ್ದು, ಅಲ್ಲಿ ಹಚ್ಚಿದ ದೀಪ ಪಿತೃದೇವತೆಗಳನ್ನು ತೃಪ್ತಿಪಡಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಕಾಗೆ ಮತ್ತು ನಾಯಿಗಳಿಗೆ ಆಹಾರ ನೀಡುವುದರಿಂದ ಪಿತೃಗಳು ನೈವೇದ್ಯ ಸ್ವೀಕರಿಸುತ್ತಾರೆ ಎಂದು ಧರ್ಮಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಎಳ್ಳು ಅಮಾವಾಸ್ಯೆ ಎಂದು ಕರೆಯಲು ಕಾರಣವೇ ಎಳ್ಳಿಗೆ ನೀಡಿರುವ ಮಹತ್ವ. ವೇದಗಳಲ್ಲಿ ಎಳ್ಳನ್ನು ಪಾಪ ಪರಿಹಾರಕ, ಪಿತೃ ತೃಪ್ತಿಕರ ವಸ್ತುವೆಂದು ವರ್ಣಿಸಲಾಗಿದೆ. ಕಪ್ಪು ಎಳ್ಳಿನಿಂದ ತರ್ಪಣ ನೀಡಿದಾಗ ತರ್ಪಣದಿಂದ ಬಿದ್ದ ಒಂದು ಹನಿ ನೀರೇ ಅನೇಕ ಆತ್ಮಗಳಿಗೆ ತೃಪ್ತಿ ನೀಡುತ್ತದೆ ಹಾಗೂ ಮಾಡುವವನ ಪಾಪಗಳು ಕ್ಷೀಣಿಸುತ್ತವೆ ಎಂದು ಹೇಳಲಾಗಿದೆ. ಅದಕ್ಕಾಗಿ ಪಿತೃ ಕಾರ್ಯಗಳಲ್ಲಿ ಹೆಚ್ಚಾಗಿ ಕಪ್ಪು ಎಳ್ಳನ್ನು ಉಪಯೋಗಿಸುವ ಪರಂಪರೆ ಇದೆ. ಅಮಾವಾಸ್ಯೆ ದಿನ ತರ್ಪಣ, ದಾನ, ಪಿಂಡದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಾರ್ಗಶಿರ ಅಮಾವಾಸ್ಯೆ ಪವಿತ್ರ ಸ್ನಾನಕ್ಕೆ ಸಹ ವಿಶೇಷವಾದ ದಿನವಾಗಿದೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಸೇರಿಸಿ ಸ್ನಾನ ಮಾಡಿದರೆ ಹಣಕಾಸಿನ ಅಡಚಣೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಎಲ್ಲರಿಗೂ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲದ ಕಾರಣ ಮನೆಯಲ್ಲಿಯೇ ಸ್ನಾನದ ನೀರಿಗೆ ಶುದ್ಧ ಗಂಗಾಜಲವನ್ನು ಸೇರಿಸಿ ಏಲಕ್ಕಿ ಅಥವಾ ಕೇಸರಿ ಹಾಕಿ ಸ್ನಾನ ಮಾಡಬಹುದು. ಇದರಿಂದ ಜೀವನದಲ್ಲಿನ ಕೆಟ್ಟ ಸಮಯಗಳು ದೂರವಾಗಿ ನಿಂತು ಹೋದ ಕೆಲಸಗಳು ಮತ್ತೆ ಸಾಗಲಾರಂಭಿಸುತ್ತವೆ ಎಂದು ಹೇಳಲಾಗುತ್ತವೆ. ಚಂದ್ರದೋಷ ಇರುವವರು ಹಾಲು ಅಥವಾ ಬಿಳಿ ಚಂದನವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಈ ಅಮಾವಾಸ್ಯೆ ಲಕ್ಷ್ಮೀ ದೇವಿಯ ಪೂಜೆಗೆ ಸಹ ಅತ್ಯಂತ ಅನುಕೂಲಕರ. ವಿಶೇಷವಾಗಿ ಧನುರ್ಮಾಸದಲ್ಲಿ ಬರುವ ಶುಕ್ರ ಅಮಾವಾಸ್ಯೆ ಲಕ್ಷ್ಮಿಯ ಅನುಗ್ರಹಕ್ಕೆ ಅಪರೂಪದ ಸಂಯೋಗವೆಂದು ಹೇಳಲಾಗುತ್ತದೆ. ಅಮಾವಾಸ್ಯೆಯ ದಿನ ಮನೆ ಶುದ್ಧಗೊಳಿಸಿ ತೊಳೆಯುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣದಿಂದ ಸ್ವಸ್ತಿಕ್ ಗುರುತನ್ನು ಹಾಕಿ ಹೊಸ್ತಿಲಿಗೆ ರಂಗೋಲಿ ಬಿಡುವುದು ಶುಭಕರ. ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವನ್ನು ಪೂಜಿಸುವುದರಿಂದ ಹೆಚ್ಚಿನ ಫಲ ದೊರೆಯುತ್ತದೆ. ಧನುರ್ಮಾಸವು ವಿಷ್ಣು ಆರಾಧನೆಗೆ ಶ್ರೇಷ್ಠ ಕಾಲವಾಗಿರುವುದರಿಂದ ಲಕ್ಷ್ಮೀ ನಾರಾಯಣ ಪೂಜೆ ಈ ದಿನ ಅತ್ಯಂತ ಫಲಪ್ರದ. ದೇವರ ಮಂದಿರದಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪಗಳನ್ನು ಹಚ್ಚುವುದು, ಲಕ್ಷ್ಮಿಗೆ ಗುಲಾಬಿ ಹೂವುಗಳನ್ನು ಹಾಗೂ ವಿಷ್ಣುವಿಗೆ ತುಳಸಿ ದಳ ಅರ್ಪಿಸುವುದು ಪುಣ್ಯಕರ. ಲಕ್ಷ್ಮೀ ದೇವಿಗೆ ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿದರೆ ಮನೆಯಲ್ಲಿ ಅನ್ನ ಮತ್ತು ಹಣದ ಕೊರತೆ ಬರದಂತೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಇದೆ. ಪೂಜೆಯ ಸಮಯದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಗಳನ್ನು ಜಪಿಸುವುದರಿಂದ ದೌರ್ಭಾಗ್ಯ ದೂರವಾಗಿ ಅದೃಷ್ಟ ಉದಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ.
ಜೊತೆಗೆ ತುಳಸಿ ಕಟ್ಟೆಯನ್ನು ಭಕ್ತಿಯಿಂದ ಪೂಜಿಸಿ ದೀಪ ಹಚ್ಚಿದರೆ ಮನದಾಸೆಗಳು ನೆರವೇರುತ್ತವೆ ಎಂಬ ನಂಬಿಕೆ ಸಹ ಇದೆ. ಅಮಾವಾಸ್ಯೆ ದಿನ ದೃಷ್ಟಿದೋಷ ನಿವಾರಣೆಗೆ ಬೂದುಗುಂಬಳಕಾಯಿಯನ್ನು ಅರಿಶಿಣ ಕುಂಕುಮ ಹಚ್ಚಿ ಮನೆ ಬಾಗಿಲಿಗೆ ಕಟ್ಟುವುದು ಅಥವಾ ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಕಟ್ಟಿ ನೇತು ಹಾಕುವುದು ಜನಪದ ಆಚರಣೆಯಾಗಿ ನಡೆದುಕೊಂಡು ಬಂದಿದೆ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಇದೇ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದು ಅಗತ್ಯ. ಅಮಾವಾಸ್ಯೆ ದಿನ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಸಾಲ ನೀಡುವುದು ಅಥವಾ ಪಡೆಯುವುದನ್ನು ಮಾಡಬಾರದು. ಮಾಂಸಾಹಾರ ಸೇವಿಸುವುದು, ಹಗಲು ನಿದ್ರೆ ಮಾಡುವುದನ್ನು ತಪ್ಪಿಸಬೇಕು. ಹೊಸ ವಸ್ತುಗಳ ಖರೀದಿ ಹಾಗೂ ಶುಭ ಕಾರ್ಯಗಳನ್ನು ಕೈಗೊಳ್ಳುವುದು ಅಷ್ಟೊಂದು ಶ್ರೇಷ್ಠವಲ್ಲ ಎಂದು ಹೇಳಲಾಗಿದೆ. ಇವುಗಳನ್ನು ಈ ದಿನ ತ್ಯಜಿಸುವುದರಿಂದ ಅಮಾವಾಸ್ಯೆಯ ಪುಣ್ಯಫಲ ಸಂಪೂರ್ಣವಾಗಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೊನೆಯದಾಗಿ ಹೇಳುವುದಾದರೆ, ಮಾರ್ಗಶಿರ ಮಾಸದ ಶುಕ್ರ ಅಮಾವಾಸ್ಯೆ ಕೇವಲ ಒಂದು ತಿಥಿಯಲ್ಲ, ಅದು ಪೂರ್ವಜರ ಕೃಪೆ, ಲಕ್ಷ್ಮಿಯ ಅನುಗ್ರಹ ಹಾಗೂ ಜೀವನದಲ್ಲಿ ಶುಭ ಬದಲಾವಣೆಗಳಿಗೆ ಅವಕಾಶ ನೀಡುವ ಮಹತ್ವದ ದಿನವಾಗಿದೆ. ಎಲ್ಲ ಪರಿಹಾರಗಳನ್ನು ಮಾಡಲು ಸಾಧ್ಯವಿಲ್ಲದಿದ್ದರೂ ಶುದ್ಧ ಮನಸ್ಸಿನಿಂದ ಒಂದು ದೀಪ ಹಚ್ಚಿ ಎಳ್ಳು ಸೇರಿಸಿ ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಪ್ರಾರ್ಥಿಸಿದರೂ ಸಾಕು. ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುವುದರ ಜೊತೆಗೆ ಮನೆಯಲ್ಲಿ ಸುಖ, ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ಜೈ ಶ್ರೀ ಮಹಾಲಕ್ಷ್ಮಿ ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ.